ರಾಜ್ಯದ 11 ಜಿಲ್ಲೆಗಳಲ್ಲಿ ಇನ್ನು 4 ದಿನಗಳ ಕಾಲ ಸಿಕ್ಕಾಪಟ್ಟೆ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕೇವಲ ಮಳೆ ಮಾತ್ರ ಅಲ್ಲ, ಗುಡುಗು ಸಿಡಿಲು ಸಹಿತವಾದಂತಹ ಮಳೆ ರಾಜ್ಯಾದ್ಯಂತ ಆಗಲಿಕ್ಕಿದೆ. ರಾಜ್ಯದ 11 ಜಿಲ್ಲೆಗಳಲ್ಲಿ ಇನ್ನು 4 ದಿನ ಭಾರೀ ಮಳೆಯಾಗುವಂತಹ ಸಂಭವ ಕಾಣಿಸ್ತಾ ಇದೆ. ಗುಡುಗು ಸಿಡಿಲು ಸಹಿತ ಅಬ್ಬರಿಸಲಿದ್ದಾನೆ ವರುಣ ದೇವ. ಗುಡುಗು ಸಿಡಿಲಿನ ಸಮೇತ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ 2 ದಿನಗಳಿಂದ ನಿರಂತರ ವರುಣನ ಆರ್ಭಟ ರಾಜ್ಯದ ಹಲವು ಭಾಗಗಳಲ್ಲಿ ಜೋರಾಗಿದೆ. ಕರಾವಳಿಯಾಗಿರಬಹುದು, ಮಲೆನಾಡು ಪ್ರದೇಶಗಳಲ್ಲಿ ಈ ಭಾಗಗಳಲ್ಲಿ ಮಳೆಯ ಅಬ್ಬರ ಬಹಳ ವಿಪರೀತಕ್ಕಿದೆ. ಮುಂದಿನ 4 ದಿನಗಳ ಕಾಲವೂ ಕೂಡ ವಿಪರೀತವಾದಂತಹ ಮಳೆಯಾಗುವ ಮುನ್ಸೂಚನೆಯನ್ನು ಈಗ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ವಾರವೂ ಕೂಡ ಮಳೆರಾಯನ ಆರ್ಭಟ ಮುಂದುವರಿಯುತ್ತೆ. ರಾಜ್ಯದ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆ IMD. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಇಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಕೂಡ ಇದಕ್ಕೆ ಒಳಗೊಂಡಿದೆ. ಆರೆಂಜ್ ಅಲರ್ಟನ್ನು ಈ 5 ಜಿಲ್ಲೆಗಳಿಗೆ ಘೋಷಣೆ ಮಾಡಲಾಗಿದೆ. ಇನ್ನು ಕೊಡಗು, ಹಾಸನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಿದೆ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಅಪ್ಕಮಿಂಗ್ 4-5 ಡೇಸ್ ಮುಂದಿನ 4-5 ದಿನಗಳ ಕಾಲ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಜನರಿಗೆ ಭಾರತೀಯ ಹವಾಮಾನ ಇಲಾಖೆಯ ಎಚ್ಚರಿಕೆ ಈಗ ರವಾನೆಯಾಗ್ತಾ ಇದೆ. ರಾಜ್ಯದ 11 ಜಿಲ್ಲೆಗಳಲ್ಲಿ ಇನ್ನೂ 4 ದಿನ ಸಿಕ್ಕಾಪಟ್ಟೆ ಮಳೆ ಇರುತ್ತೆ. ಈಗಾಗಲೇ ಕರ್ನಾಟಕದ ಕೆಲ ಭಾಗಗಳಲ್ಲಿ ಗುಡುಗು ಮತ್ತು ಸಿಡಿಲು ಸಹಿತ ಮಳೆಯಾಗ್ತಾ ಇದೆ. ಬಟ್ ಮುಂದಿನ 4-5 ದಿನಗಳ ಕಾಲ ಅದೇ ಗುಡುಗು ಮತ್ತು ಸಿಡಿಲಿನ ಸಮೇತವಾಗಿರುವಂತಹ ಮಳೆ ಆರ್ಭಟ ಮಾಡುತ್ತೆ. 2 ದಿನಗಳಿಂದ ಕಂಟಿನ್ಯೂಸ್ ಆಗಿ ನಾವು ಮಳೆಯನ್ನು ನೋಡ್ಕೊಂಡು ಬರ್ತಾನೇ ಇದ್ದೀವಿ. ಕರಾವಳಿ ಭಾಗ ಆಗಿರ್ಬೋದು, ಮಲೆನಾಡು ಭಾಗಗಳಲ್ಲಿ ಈಗ ಮಳೆರಾಯ ಅಬ್ಬರಿಸೋದಕ್ಕೆ ಮುಂದಾಗಿದ್ದಾನೆ. 4 ದಿನಗಳ ಕಾಲ ರಣಮಳೆಗೆ ಕರಾವಳಿ ಮತ್ತು ಬೇರೆ ಭಾಗಗಳು, ಮಲೆನಾಡಿನ ಭಾಗಗಳು ಲಿಟ್ರಲಿ ಈಗ ರೆಡಿಯಾಗಿರಬೇಕಾಗಿರುತ್ತೆ. ರಾಜ್ಯದ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಈಗ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ನಾಳೆ ಬಹುತೇಕ ಎಲ್ಲೆಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಇಲ್ಲಿ ಧಾರಾಕಾರವಾಗಿ ಬಹಳ ದೊಡ್ಡ ಪ್ರಮಾಣದ ಮಳೆಯಾಗುವಂತಹ ಸಾಧ್ಯತೆ ಇದೆ. ಏಕೆಂತಂದರೆ ಇದರಲ್ಲಿ 5ರಿಂದ 6 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಹಾಸನ, ಬೆಂಗಳೂರು, ಬೆಳಗಾವಿ, ಧಾರವಾಡ, ಹಾವೇರಿ ಮತ್ತು ಶಿವಮೊಗ್ಗ. ಹಾಸನ, ಬೆಳಗಾವಿ, ಹಾವೇರಿ, ಬೆಂಗಳೂರು, ಧಾರವಾಡ, ಶಿವಮೊಗ್ಗ. ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಉತ್ತರ ಕರ್ನಾಟಕ ಭಾಗವಾದರೆ ಉಳಿದೆಲ್ಲವೂ ಕೂಡ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಊರುಗಳು ಮತ್ತು ಮಲೆನಾಡಿನ ಪ್ರದೇಶಗಳು. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಒನ್ಸ್ ಅಗೇನ್ ಮಲೆನಾಡು, ಚಿಕ್ಕಮಗಳೂರು, ಮಲೆನಾಡು, ಕೊಡಗು ಇಲ್ಲೂ ಕೂಡ ನಾಳೆ ವಿಪರೀತವಾಗಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಕರಾವಳಿ ಭಾಗಗಳಾಗುತ್ತೆ. ಇನ್ನು ಉತ್ತರ ಕನ್ನಡ ಕೂಡ ಆರೆಂಜ್ ಅಲರ್ಟನ್ನು ಒಳಗೊಂಡಿದೆ. ಬೆಂಗಳೂರಲ್ಲಿ ಈಗ ಆಲ್ರೆಡಿ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಅನ್ನುವಂಥದ್ದಿದೆ ಕಳೆದ 2-3 ದಿನಗಳಿಂದ. ಅದರ ದೊಡ್ಡ ಪ್ರಮಾಣದ ಮಳೆ ಆಗಿಲ್ಲ, ಬಟ್ ನಾಳೆ ಆಗುವ ಸಾಧ್ಯತೆ ಇದೆ. ಇನ್ನು ಬೆಳಗಾವಿಯಲ್ಲಿ ನಿರಂತರವಾಗಿ ಹಿಂದೆ ಕೂಡ ಮಳೆ ಆಗ್ತಾ ಇತ್ತು, ಈಗಲೂ ಅದು ಮುಂದುವರೆದುಕೊಂಡು ಹೋಗುತ್ತೆ. ಹಾವೇರಿಯಲ್ಲಿ, ಧಾರವಾಡದಲ್ಲಿ ಮಳೆಯಾಗುತ್ತೆ. ಇನ್ನು ಶಿವಮೊಗ್ಗ ಕಳೆದ 2 ದಿನಗಳಿಂದ ಮಳೆಯನ್ನು ಎದುರಿಸಿಕೊಂಡು ಬರ್ತಾನೇ ಇದೆ. ಅದರಿಂದ ಶಿವಮೊಗ್ಗದಲ್ಲಿಯೂ ಕೂಡ ನಾಳೆ ಮಳೆಯಾಗುವಂತಹ, ಧಾರಾಕಾರ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕೊಡಗು ಮತ್ತು ಹಾಸನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಟ್ಟಿದೆ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಮುಂದಿನ 4-5 ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕೆಲವು ರೀಜನ್ಸ್ಗಳಿಗೆ ಯೆಲ್ಲೋ ಅಲರ್ಟ್ ಕೊಟ್ಟರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದೆ IMD.